ಅಪ್ಪಣ್ಣ ಗೌತಮ್ ಅಳಬೇಡ ಅಪ್ಪಣ್ಣ, ಏನಾಗಲ್ಲ ಅಪ್ಪಣ್ಣ. ಎಲ್ಲಿದ್ದಾನ ಅವನು? ಆಪರೇಷನ್ ಥಿಯೇಟರ್ ಕರ್ಕೊಂಡು ಹೋದ್ರಿ. ಏನಾದ್ರು ಡಾಕ್ಟ್ರು? ಏನು ಒಂದಿಲ್ಲ, ಕರ್ಕೊಂಡು ಹೋದ್ರು ಅಷ್ಟೇ. ಹೇಗಾಯ್ತಿದೆಲ್ಲ? ಇವತ್ತು ತುಂಬ ಖುಷಿಯಿಂದನೇ ಇದ್ದ. ಆಚೆ ಹೋಗಿ ನನ್ನ ಕಣ್ಣು ಮುಂದೆನೆ ಆಕ್ಸಿಡೆಂಟ್ ಮಾಡ್ತಲ್ಲ ಗಾಡಿ ಥರ. ನಂಬರ್ ಏನಾದ್ರು ನೋಟ್ ಮಾಡ್ಕೊಂಡ್ಯಾ? ಇಲ್ಲ ಗೌತಮ್, ಹೀಗಾಯ್ತಲ್ಲ, ಆ ಶಾಪ್ನಲ್ಲಿ ನಾನೇನು ನೋಡಲಿಲ್ಲ. ಒಂದು ನಿಮಿಷ ಕೂಡ. ಗೌತಮ್ ಅವರೇ, ಆನಂದ್ ಅವ್ರು ನಿಮ್ಗೆ ಎಷ್ಟು ಇಷ್ಟ ಅಂತ ನನಗೆ ಗೊತ್ತು. ನಿಮ್ಗೆ ಎಷ್ಟು ನೋವಾಗ್ತಿದೆ ಅಂತಲೂ ನನಗೆ ಅರ್ಥ ಆಗುತ್ತೆ. ನನಗೂ ಅಷ್ಟೇ ನೋವಿದೆ. ಆದರೆ ಈಗ ನಾವು ಅಪ್ಪಣ್ಣ ಅವ್ರ ಬಗ್ಗೆ ಯೋಚನೆ ಮಾಡಬೇಕು. ಅವ್ರು ಈಗಾಗಲೇ ದಿಕ್ಕು ತೋಚ್ತಾ ಕೂತಿದ್ದಾರೆ. ನಾವು ಅವ್ರಿಗೆ ಸಪೋರ್ಟ್ ಕೊಡಬೇಕು, ನಾವು ಅವ್ರಿಗೆ ಸಮಾಧಾನ ಹೇಳಬೇಕು. ನೀವು ಈ ರೀತಿ ಟೆನ್ಷನ್ ಮಾಡ್ಕೊಂಡ್ರೆ ಅವ್ರು ಇನ್ನೂ ಕುಸ್ತು ಹೋಗ್ತಾರೆ. ಪ್ಲೀಸ್, ಅದಕ್ಕೆ ಹೇಳ್ತಿದ್ದೀನಿ, ನಿಮ್ಮ ಸಂಕಟನ ಅವ್ರ ಮುಂದೆ ತೋರಿಸ್ಕೋಬೇಡಿ. ಆನಂದ, ನನಗೀಗ ಪರಮಾನಂದ ಕಣೋ. ಮಾಡೋ ಕೆಲಸಕ್ಕೆ ಬಿಸಾಕೋ ಕೂಲಿ ತಗೊಂಡು ಹೆಂಡತಿ ಮಕ್ಳ ಜೊತೆ ಬಡವ ನೀನು ಮಡಗ್ದಂಗಿರೋಂಥ ನೆಮ್ಮದಿಯಾಗಿರೋದು ಬಿಟ್ಟು ನನ್ನನ್ನು ಎದಾಕೋತ್ಯಾ, ಈ ಚೇಡಿನ ಎದಾಕೋತ್ಯನೋ. ಅಣ್ಣನ್ಗೆ ಹೇಳ್ತೀನಿ, ಮನೆಯವ್ರಿಗೆ ಹೇಳ್ತೀನಿ ಅಂತ ವಾರ್ನಿಂಗ್ ಕೊಡ್ತೀಯ ನನಗೆ. ಅನುಭವಿಸು ಮಗನೇ. ಡಾಕ್ಟರ್, ಆನಂದ್ ಹೇಗಿದ್ದಾನೆ? ಈಗಲೇ ಏನೂ ಹೇಳೋಕ್ಕಾಗೋದಿಲ್ಲ. 24 hours ಅಬ್ಸರ್ವೇಷನಲ್ಲಿ ಇಡಬೇಕಾಗುತ್ತೆ. ಅಲ್ಲ, ಸೀರಿಯಸ್ ಅನ್ನೋ ಥರ ಏನೂ ಇಲ್ಲ ತಾನೆ? ಸ್ವಲ್ಪ ಸಿವಿಯರಾಗಿ ಏಟ್ ಬಿದ್ದಿದೆ. ಅದು ತಲೆಗೆ ಏಟ್ ಬಿದ್ದಿರೋ ಕಾರಣ ಪ್ರಜ್ಞೆ ಕಳ್ಕೊಂಡಿದ್ದಾರೆ. ಯಾವುದಕ್ಕೂ ಅವರು ರೇಟ್ ಮಾಡ್ತಾ ಇಲ್ಲ. ಹಾಗಂತ ನೀವೇನು ಗಾಬರಿ ಆಗೋಕ್ಕೆ ಹೋಗಬೇಡಿ. ಈಗಲೇ ಯಾವ ನಿರ್ಧಾರಕ್ಕೂ ಬರೋಕ್ಕಾಗಲ್ಲ. ಇಮ್ಮಿಡಿಯೇಟಾಗಿ ಅವ್ರಿಗೇನು ಟ್ರೀಟ್ಮೆಂಟ್ ಮಾಡಬೇಕೋ ಎಲ್ಲ ಮಾಡಾಗಿದೆ. ಇದ್ರ ಮೇಲೆ ಅವ್ರಿಗೆ ಏನೂ ಆಗದೆ ಇರಲಿ ಅಂತ ದೇವ್ರನ್ನ ಕೇಳ್ಕೊಳ್ಳೋಣ. ಈ 24 ಗಂಟೆ ಕಾಮಿಡಿ ಮಾಡ್ಕೊಂಡು ಬಿದ್ದಿರ್ತಿಲ್ಲ, ಅದಕ್ಕೆ ಸರಿ ಕಾಣೋ ನೀನು. ವೇಸ್ಟ್ ಮಾಡಿ. ಮಿಕಾ, ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಬರೋ ವ್ಯವಸ್ಥೆ ಮಾಡ್ಬೇಕು. ನಾನು ಮಾಡ್ತೀನಿ.
ನಾನು ಆಗ್ಲೇ ಅಪರ್ಣ ಅವ್ರ ಅಮ್ಮ ಕಾಲ್ ಮಾಡ್ಬಿಟ್ಟು ಮಕ್ಕಳನ್ನ ಸ್ಕೂಲಿಂದ ಮನೆಗೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ದೀನಿ. ಗುಡ್. ನೀವು ಅಪರ್ಣನ ಕರ್ಕೊಂಡು ಮನೆಗೆ ಹೊರಟ್ಬಿಡಿ. ಇಲ್ಲ ಗೌತಮ್, ನಾನೆಲ್ಲೂ ಹೋಗಲ್ಲ. ಆನಂದ ನೋಡ್ಕೊಂಡು ಇಲ್ಲೇ ಇರ್ತೀನಿ. ಯಾಕೆ ಹಠ ಮಾಡ್ತೀಯ ಡಾರ್ಲಿಂಗ್? ಇಲ್ಲಿದ್ದು ಏನು ಮಾಡ್ತೀಯಾ? ನಾಳೆ ಬೆಳಗ್ಗೆ ಬಾ, ಇವ್ರ ಜೊತೆ ಹೋಗೀಗ. ಇಲ್ಲ ಗೌತಮ್, ನಾನು ಇಲ್ಲೇ ಇರ್ತೀನಿ. ಆನಂದ ಬಿಟ್ಟು ಎಲ್ಲೂ ಬರಲ್ಲ, ಇಲ್ಲೇ ಇರ್ತೀನಿ. ಅಪರ್ಣ ಅವರೇ ಪ್ಲೀಸ್ ಪ್ಲೀಸ್ ನನ್ನ ಜೊತೆ ಮನೆಗೆ ಬನ್ನಿ. ಇಲ್ಲಿ ಗೌತಮ್ ಅವ್ರು ಇದ್ದಾರಲ್ಲ, ಅವರೆಲ್ಲ ನೋಡ್ಕೋತಾರೆ. ನೀವು ಬನ್ನಿ. ನೋಡಿ, ನೀವು ಯಾವುದ್ರ ಬಗ್ಗೆನೂ ಯೋಚನೆ ಮಾಡಬೇಡಿ. ನಾವಿದ್ದೀವಲ್ಲ, ನಾವು ನೋಡ್ಕೋತೀವಿ. ನೀವು ಬನ್ನಿ. ಥ್ಯಾಂಕ್ಸ್ ಭೂಮಿಕಾ, ಈಗ ನಮಗೋಸ್ಕರ ನೀವಿಬ್ರು ಇಷ್ಟೆಲ್ಲ ಮಾಡ್ತಿದ್ದೀರ. ಏನೈತಿ ಥ್ಯಾಂಕ್ಸ್ ಎಲ್ಲ ಹೇಳ್ಕೊಂಡು? ನಮ್ಮ ಮಧ್ಯೆ ಇದ್ರ ಅಗತ್ಯ ಇದೆಯಾ? ನೀವು ಮತ್ತೆ ಆನಂದವರು ನಮಗೋಸ್ಕರ ಎಷ್ಟೆಲ್ಲ ಮಾಡಿಲ್ಲ. ಇನ್ಫ್ಯಾಕ್ಟ್ ಮನೆಯವ್ರಿಗಿಂತ ಹೆಚ್ಚು ಪ್ರೀತಿ ತೋರಿಸಿದ್ದೀರ. ಇಂಥ ಸಿಚುವೇಶನ್ಗೆ ನಿಮ್ಮ ಜೊತೆ ನಿಲ್ಲೋದು ನನ್ನ ಜವಾಬ್ದಾರಿ. ನಾವು ಅದನ್ನು ಮಾಡ್ತಿದ್ದೀವಿ ಅಷ್ಟೇ. ಸಂಬಂಧದಲ್ಲಿ ಇಷ್ಟು ಮಾಡ್ತಾ ಇದ್ರೆ ಹೇಗೆ? ನೋಡಿ ಪ್ಲೀಸ್, ನೀವು ನನ್ನ ಜೊತೆ ಬನ್ನಿ. ಗೌತಮ್ ಅವ್ರು ಇದ್ದಾರಲ್ಲ, ಬನ್ನಿ. ಗೌತಮ್, ಆನಂದ್ ಹಾ ನೋಡು. ಏನೇ ಕಾಲ್ ಮಾಡಿ. ಹಾ